ಸಾರಥಿ ನಟ ದರ್ಶನ್ನ ಸೂಪರ್ ಹಿಟ್ ಸಿನಿಮಾ. ಈ ಚಿತ್ರದಲ್ಲಿ ದಾಸನ ಕನಸಲ್ಲಿ ದೇವಿ ಪ್ರತ್ಯಕ್ಷ ಆಗ್ತಾಳೆ. ನಿದ್ದೆಯಿಂದ ಕಾಟೇರ ಬೆಚ್ಚಿ ಬೀಳ್ತಾನೆ. ಆದರೆ ಜೈಲಲ್ಲಿರೋ ಪೊರ್ಕಿ ಕನಸಲ್ಲಿ ರೇಣುಕಸ್ವಾಮಿ ಪ್ರತ್ಯಕ್ಷ ಆಗ್ತಿದ್ದಾನಂತೆ. ಬೆಂಬಿಡದೆ ಕಾಡ್ತಿದ್ದಾನಂತೆ. ಬಳ್ಳಾರಿ ಜೈಲಲ್ಲಿ ದಾಸನಿಗೆ ದುಸ್ವಪ್ನ. ನಿದ್ದೆಯಲ್ಲೂ ರೇಣುಕಸ್ವಾಮಿ ದರ್ಶನ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಪಾಲಾಗಿರುವ ದಾಸ ಬಳ್ಳಾರಿ ಜೈಲಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಮಧ್ಯರಾತ್ರಿ ನಿದ್ದೆಯಿಂದ ಸಡನ್ ಆಗಿ ಎದ್ದು ಬೆಚ್ಚಿ ಬೀಳುತ್ತಿದ್ದಾರಂತೆ. ಬಳ್ಳಾರಿ ಜೈಲಿನಲ್ಲಿ ಪೊರ್ಕಿ ಕಣ್ಣು ಮುಚ್ಚಿದ್ರೆ ಸಾಕು ರೇಣುಕಸ್ವಾಮಿ ಕಾಣಿಸ್ತಾ ಇದ್ದಾನಂತೆ. ದರ್ಶನ್ಗೆ ಕೆಟ್ಟ ಕನಸುಗಳು ಕಾಣಿಸಿಕೊಳ್ತೀವಿ ಅಂತೆ. ಪದೇ ಪದೇ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ರೇಣುಕಸ್ವಾಮಿ ಕೊಲೆ ರಣಭೀಕರ ದೃಶ್ಯಗಳು ನೆನಪಾಗ್ತಾ ಇದೆಯಂತೆ. ಕನಸಿನಲ್ಲಿ ರೇಣುಕಸ್ವಾಮಿಯನ್ನ ಕಂಡು ದರ್ಶನ್ ಜೋರಾಗಿ ಕಿರ್ಚಿದ್ದಾನೆ. ಕಾಟೇರನ ಕೂಗಿಗೆ ಎದ್ದು ಬಂದ ಜೈಲಿನ ಸಿಬ್ಬಂದಿ ಏನಾಯ್ತಪ್ಪ ಅಂತ ಕೇಳಿದ್ದಾರೆ. ಅದಕ್ಕೆ ದಾಸ ನಿದ್ದೆಯಲ್ಲೂ ರೇಣುಕಸ್ವಾಮಿ ಕೊಲೆ ಕನಸು ಬರ್ತಾ ಇದೆ ಸರ್ ಅಂತ ಹೇಳಿದ್ದಾನಂತೆ. ದರ್ಶನ್ಗೆ ಕಾರ್ತಿದ್ಯಾ ರೇಣುಕಾ ಆತ್ಮ. ಕುಂಕುಮ ತಾಯ್ತವೇ ತಾರಕಗೆ ಶ್ರೀರಕ್ಷೆ. ಜೈಲಿಗೆ ಭೇಟಿ ನೀಡಿದಾಗ ಪತ್ನಿ ವಿಜಯಲಕ್ಷ್ಮಿಗೆ ದರ್ಶನ್ ರೇಣುಕಸ್ವಾಮಿ ಕಾಟದ ಬಗ್ಗೆ ಹೇಳಿಕೊಂಡಿದ್ದಾರಂತೆ. ಇದರಿಂದ ಪತ್ನಿ 10 ದೇವಸ್ಥಾನ ಸುತ್ತಿ ಕುಂಕುಮ ಹಚ್ಚಿ ದಾರ ಕಟ್ಟಿ ತಾಯ್ತ ನೀಡಿದ್ದು ಇದು ದಾಸನಿಗೆ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ. ಬೆನ್ನು ನೋವಿನಿಂದ ಭೂಪತಿ ವಿಲವಿಲ. ಡಾಕ್ಟರ್ ಇಂದ ದರ್ಶನ್ಗೆ ಹೆಲ್ತ್ ಚೆಕ್. ಎದ್ದ ರೇಣುಕಸ್ವಾಮಿ ಕಾಟ. ಮತ್ತೊಂದು ಕಡೆ ಬೆನ್ನಿನ ಬಾವು ಹೆಚ್ಚಾಗಿತ್ತು. ಇವತ್ತು ಜೈಲಿನ ವೈದ್ಯ ಡಾಕ್ಟರ್ ರಾಜಶೇಖರ್ ಜಗ್ಗುಗೆ ನೋವು ನಿವಾರಕ ಟ್ಯಾಬ್ಲೆಟ್ ಕೊಟ್ಟಿದ್ದಾರಂತೆ. ಆದ್ರೆ ಸ್ಕ್ಯಾನಿಂಗ್ಗೆ ದರ್ಶನ್ ಒಲ್ಲೆ ಅಂದಿದ್ದಾರಂತೆ. ಅದೇನೇ ಇರಲಿ, ಕಾಟೇರನ ಕನಸಲ್ಲಿ ರೇಣುಕಸ್ವಾಮಿ ಕಾಣಿಸಿಕೊಳ್ತಿರೋದು ಆಶ್ಚರ್ಯದ ವಿಷಯವೇನಲ್ಲ. ಯಾವುದಾದ್ರೂ ಕೊಲೆ ಕೃತ್ಯವೆಸಗಿದಾಗ ಈ ರೀತಿಯ ಅನುಭವ ಸಹಜ ಅನ್ನುತ್ತೆ ವೈದ್ಯ ಲೋಕ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಅಂತ ಒಬ್ಬ ಅಧಿಕಾರಿ ಹೋಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ತಿಳ್ಕೊಂಡು ಹೋಗಿ ಆ ಊರಿನ 14 ಜನ ಯುವಕರ ಮೇಲೆ, ಅಮಾಯಕರ ಮೇಲೆ ಇವತ್ತು ಕಂಪ್ಲೇಂಟ್ ಕೊಟ್ಟು FIR ಮಾಡಿ ತನಿಖೆ ಪ್ರಾರಂಭ ಮಾಡಿದ್ದಾರೆ. ನ್ಯಾಯ ಕೇಳೋದು ನಮ್ಮೆಲ್ಲರ ಹಕ್ಕು. ಆದ್ರೆ ನ್ಯಾಯ ಕೇಳಿದವರ ವಿರುದ್ಧ ಕೇಸ್ ದಾಖಲಾಗಿರೋದು ನಿಜಕ್ಕೂ ದೊಡ್ಡ ತಪ್ಪು. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಮಂಗಳೂರು. ದಸರಾ ಅಂದ್ರೆ ನಮಗೆಲ್ಲ ನೆನಪಾಗೋದು ಮೈಸೂರು ದಸರಾ, ಜಂಬೂ ಸವಾರಿ, ಖಾಸಗಿ ದರ್ಬಾರ್, ಸ್ತಬ್ಧ ಚಿತ್ರ ಪ್ರದರ್ಶನ. ಅದೇ ರೀತಿ ಮಂಗಳೂರು ದಸರಾ ಕೂಡ ಅಷ್ಟೇ ಫೇಮಸ್, ಸ್ವಲ್ಪ ಡಿಫರೆಂಟ್. ಮಂಗಳೂರಿನಲ್ಲಿ ದಸರಾ ಸಂಭ್ರಮ ಸಡಗರ. ಎಲ್ಲೆಲ್ಲೂ ಬಣ್ಣ ಬಣ್ಣದ ಚಿತ್ತಾರ, ದೀಪಾಲಂಕಾರ. ಮಂಗಳೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರ ಸಂಜೆ ಆಗ್ತಿದ್ದಂತೆ ಭೂಲೋಕದ ಸ್ವರ್ಗದಂತೆ ಕಂಗೊಳಿಸ್ತಾ ಇದೆ. ದಸರಾ ಮೆರವಣಿಗೆ ಹಾದು ಹೋಗುವಂತ ನಗರದ ಸುಮಾರು 7 ಕಿಲೋಮೀಟರ್ ರಸ್ತೆಯುದ್ದಕ್ಕೂ ವಿದ್ಯುತ್ ದೀಪಾಲಂಕಾರ ಜಗಮಗಿಸ್ತಾ ಇದೆ. ಈ ಬಾರಿಯ ದಸರಾಕ್ಕೆ 10 ಲಕ್ಷ ದೊಡ್ಡ ಪ್ರಮಾಣದ ಬಲ್ಬ್ಗಳು ಸೇರಿದಂತೆ ಒಟ್ಟು 22 ಲಕ್ಷಕ್ಕೂ ಅಧಿಕ ಬಲ್ಬ್ಗಳಿಂದ ನಗರವನ್ನ ಶೃಂಗರಿಸಲಾಗಿದೆ. ಸದಾ ಜನಜಂಗುಳಿ ವಾಹನಗಳಿಂದ ತುಂಬಿರುವಂತಹ ನಗರದ ರಸ್ತೆಗಳೆಲ್ಲ ಬೆಳಕಿನ ಚಿತ್ತಾರದಿಂದ ಮಧುವಣಗಿತ್ತಿಯಂತೆ ಮಿಂಚುತ್ತಾ ಇದೆ. ನವರಾತ್ರಿ ಶುರುವಾದ ದಿನದಿಂದ 10 ದಿನಗಳ ಕಾಲ ಸಂಜೆ 7 ಗಂಟೆ ಆಗ್ತಾ ಇದ್ದಂತೆ ವಿದ್ಯುತ್ ದೀಪಗಳು ಬೆಳಗ್ತಾ ಇವೆ. ಈ ಲೈಟಿಂಗ್ ಬಗ್ಗೆ ಹೇಳುವುದಾದರೆ ಮಂಗಳೂರಿನ ಇಡೀ ಸಿಟಿ ನಗರ ಪ್ರದೇಶ ಸಂಪೂರ್ಣವಾಗಿ
ಅಲಂಕೃತಗೊಂಡಿದೆ. ಆ ಅಲಂಕಾರವನ್ನು ನೋಡಲಿಕ್ಕೆ ಅದಕ್ಕಾಗಿಯೇ ಜನ ಬಂದು ಹೋಗ್ತಾ ಇದ್ದಾರೆ. ರಾತ್ರಿ ಹೊತ್ತು ಒಂದು ರೌಂಡು ನಾವೊಂದು ನಗರವನ್ನು ಸುತ್ತಿದ್ರೆ ನಮಗೆ ಅದರ ಅಂದ ಚಂದ ನಿಜವಾಗಿ ನೋಡಲಿಕ್ಕೆ ಸಿಗ್ತದೆ. ಅಲ್ಲದೆ ಕುದ್ರೋಳಿ ದೇವಸ್ಥಾನದ ಗೋಪುರದಲ್ಲಿ ಕೂಡ ಬಹಳಷ್ಟು ಬಲ್ಬುಗಳನ್ನು ಅಳವಡಿಸಿ ಅಲಂಕಾರ ಮಾಡಿದ್ದಾರೆ. ಮಂಗಳೂರು ದಸರಾದ ದೀಪಾಲಂಕಾರ ಸೊಬಗು ಕಣ್ತುಂಬಿಕೊಳ್ಳಲು ರಾಜ್ಯದ ನಾನಾ ಕಡೆಗಳಿಂದಲೂ ಸಾವಿರಾರು ಜನ ಆಗಮಿಸುತ್ತಿದ್ದಾರೆ. ಬೆಳಕಿನ ಚಿತ್ತಾರ ಕಂಡು ಪುಳಕಿತರಾಗ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನಮಸ್ಕಾರ, ಶುಭೋದಯ. ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕಳೆದ 2 ದಿನಗಳಿಂದ ಬೆಂಗಳೂರು ಸೇರಿದಂತೆ ಹಲವು ಕಡೆ ಮಳೆ ಜೋರಾಗಿದೆ. ರಕ್ಕಸ ಮಳೆಗೆ ನಗರದಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಅವಾಂತರಗಳ ಸರಮಾಲೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ, ಸವಾರರು ಹೈರಾಣಾಗಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರಿನ ನಿಜವಾದ ಚಿತ್ರಣ ಇಲ್ಲಿದೆ. ಬೆಂಗಳೂರಿನಲ್ಲಿ ಮತ್ತೆ ಮಳೆ ಆರ್ಭಟ. ಧಾರಾಕಾರ ಮಳೆಗೆ ರಸ್ತೆಗಳು ಜಲಾವೃತ. ಬಂಗಾಳಕೊಲ್ಲಿಯಲ್ಲಿ ಟರ್ಫ್ ಎಫೆಕ್ಟ್ನಿಂದ ಬೆಂಗಳೂರಿನಲ್ಲಿ ಕಳೆದ 2-3 ದಿನಗಳಿಂದ ಮಳೆಯಾಗುತ್ತಿದೆ. ಕತ್ತಲಾಗುತ್ತಿದ್ದಂತೆ ಎಂಟ್ರಿಯಾಗುವ ವರುಣನ ಅಬ್ಬರಕ್ಕೆ ಸಿಲಿಕಾನ್ ಸಿಟಿಯ ಹಲವು ಅವಾಂತರಗಳು ಅನಾವರಣವಾಗುತ್ತಿವೆ. ರಸ್ತೆಗಳು ಜಲಾವೃತವಾಗಿದ್ದು ಹಲವೆಡೆ ವಾಹನಗಳು ಮುಳುಗಿ ಹೋಗಿವೆ. ಮಳೆಗೆ ಕೆರೆಯಂತಾದ ಕೇರ್ ಮಾರ್ಕೆಟ್. ಬೆಂಗಳೂರಿನಲ್ಲಿ ಮಳೆ ಅವಾಂತರ ಯಾವ ರೀತಿ ಇದೆ ಅಂತ ನಿಮಗೆ ಸ್ಪಷ್ಟ ಚಿತ್ರಣ ತೋರಿಸ್ತೀನಿ. ನಾನು ಪ್ರೆಸೆಂಟ್ ಈಗ ಕೇರ್ ಮಾರ್ಕೆಟಲ್ಲಿ ಇದ್ದೀನಿ. ನೋಡ್ತಿರ್ಬೋದು ಯಾವ ಪ್ರಮಾಣದಲ್ಲಿ ರಸ್ತೆಯಲ್ಲಿ ನೀರು ಹರಿದುಕೊಂಡು ಹೋಗ್ತಿದೆ ಅಂದರೆ ಇದೇನೋ ಒಂದು ಕಡೆ ಬ್ರ್ಯಾಂಡ್ ಬೆಂಗಳೂರು ಎಂಬುದು ಗೊತ್ತಾಗುತ್ತೆ. ಯಾಕಂದರೆ ಒಂದು ಕಡೆ ರಾಜಕಾಲುವೆ ಉಳುತ್ತಿಲ್ಲ, ರಾಜಕಾಲುವೆ ಒಳಗಡೆ ನೀರು ಹೋಗ್ತಿಲ್ಲ. ಈಗ ರಾಜಕಾಲುವೆ ಸ್ಟ್ರಕ್ ಆಗಿ ಆ ನೀರು ಹೊರಗಡೆ ಬರ್ತಿದ್ದಾವೆ. ಸಾಕಷ್ಟು ಜನ ವ್ಯಾಪಾರ ಮಾಡ್ತಿದ್ದಾರೆ, ಜನ ಹೋಗ್ತಿದ್ದಾರೆ. ನೋಡ್ತಿರ್ಬೋದು ಕೆರೆ ಅಂತ ಇದ್ದ ರಸ್ತೆಗಳು ಒಂದು ಕಡೆ BBMP ಟೋಟಲ್ ಫೇಲ್ಯೂರ್ ಆಗಿದೆ. ಮಳೆ ಬಂದರೆ BBMP ಟೋಟಲ್ ಫೇಲ್ಯೂರ್ ಆಗಿದೆ. ನೋಡ್ತಿರ್ಬೋದು ಇದರ ಮಧ್ಯೆ ಸಹ ಏನು ವ್ಯಾಪಾರ ಮಾಡ್ತಿದ್ದಾರೆ. ಇಲ್ಲಿ ತುಂಬ ಜನ ಬಂದು ಖರೀದಿ ಮಾಡ್ತಾರೆ ಕೆಲವೊಂದು ವಸ್ತುಗಳನ್ನು. ಮತ್ತೊಂದು ಕಡೆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ BBMP ಅಧಿಕಾರಿಗಳು ಈ ಒಂದು ದುಸ್ಥಿತಿ ನೋಡಿದರೆ ಎಲ್ಲೇ ಒಂದು ಕಡೆ ಫೇಲ್ ಆಗಿದ್ದಾರೆ. ಮಳೆ ಕಂಟ್ರೋಲ್ ಮಾಡುವಲ್ಲಿ BBMP ವಿಫಲವಾಗಿದೆ. ವೀರಸಂದ್ರ ಸಿಗ್ನಲ್ ಸಂಪೂರ್ಣ ಜಲಾವೃತ. ಎಲೆಕ್ಟ್ರಾನ್ ಸಿಟಿಯಿಂದ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.